ಪ್ರಿಯವಾದ ದೇವರ ಜನವೇ, ಯೇಸು ಸ್ವಾಮಿ ನಾಮದೊಳಗೆ ಇಂದಿನ ದಿನದ ಡಿವೋಷನ್ಗೆ வாழ்த்து வரவேற்றினேன். ಇಂದಿನ ದಿನದೊಳಗೆಯೂ ಡಿವೋಷನ್ ಬಗ್ಗೆ ತಿಳಿದ ಪಗುದಿ ಲೂಕಾ ಬುಕ್ಕು 22 அதிகாரம் 45 மாத்து ஓதுவோம். 45 மாத்து இத்தமாக்கிற அவர் ஜெபம் பண்ணி முடித்து எழுந்திருந்து அத்தனையும் அவர் ஜெபம் பண்ணி முடித்து எழுந்திருந்து ಅತ್ನಿಗೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದೊಳಗೆ ಅರಕ ಮಾಡಿದ ಪತಿ ನೀವು ಓದಿನಿಯೋ ಇಲ್ಲಿನೋ ಈ ಪ್ಯಾಸೇಜ್ ಓದಿನಿಯೋ. ಯೇಸು ಸ್ವಾಮಿ ಅರಕ ಮಾಡಿ ಮುಡಿಚಿ ಏರ್ ಎದ್ದ ಅತ್ನೇಗಿ ನೋಡಿ ಪ್ರಿಯಕರೇ. ಗೆತ್ಸೆಮನೆ ತೋಟದ ಅರಕ ಮಾಡಿದಾಗ அது ஏன் நடத்து 43 மாத்து இத்தமாக்கிற அப்பொழுது வானத்திலிருந்து ஒரு தூதன் தோன்றி அவரை பலப்படுத்தினான். அத்தனைக்கு வானத்திலிருந்து ஒரு தூதன் தோன்றி அவரை பலப்படுத்தினான். ಅತ್ನೇಗಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದ ಅರಕ ಮಾಡಿ ಮುಡಿಸಿತುಂಬ ಒಂದು ದೂದನ್ ಬಂದು ಯೇಸು ಸ್ವಾಮಿ ಬಲಪಡಿಸಿತು. ಅತ್ನೇಗಿ ನಂಗೆ ನೋಡಿ ಪ್ರಿಯಕರೇ. ಯೇಸು ಸ್ವಾಮಿ ಎದ್ದ ಮಟ್ಲೆ ಅರಕ ಮಾಡಿ ಮುಡಿಸಿ ಒಂದು ಬಲವೋಡ ಎದ್ದ ಅತ್ನಲ್ಲಿ ನೋಡಿ. ಯೇಸು ಸ್ವಾಮಿ ಎದ್ದ ಒಂದು ಬಲವೋಡ ಎದ್ದ. ಸೋರ್ந்தோதமன ಎಬ್ಬಿಲೆ, ನಂಬಿಕಿಲ್ಲದ ಎಬ್ಬಿಲೆ, ಸೋತೋದಮನ ಎಬ್ಬಿಲೆ ಒಂದು ಬಲವೋಡ ಏನ ದೂದನ್ ಬಂದು ಬಲಪಡಿಸಿತು. ಆ ಬಲವೋಡ ಅರಕೆಯಿಂದ ಎಬ್ಬನಗ ಒಂದು ಬಲವೋಡ ಎದ್ದ ಅತ್ನೇಗಿ ನಂಗೆ ನೋಡಿ ಪ್ರಿಯಕರೇ. ಸ್ವಾಮಿ ತಾನೇ ಎದ್ದ. ಮತ್ತಕ್ಕ ದಾವರು ಬಂದು ಎಳ್ಚುಲೆ ಸ್ವಾಮಿಯಾಡಿ ಯಾರು ಎದ್ದ ಯಾರ ದೇವರು ತಾ ಬಲ ಹೊಂದಿ ಯಾರು ಎದ್ದ ಅತ್ನೇಗಿ ನಂಗೆ ನೋಡಿ ಪ್ರಿಯಕರೇ. ನೋಡಿವಿ ಇತಮಾಕೆ ಯೇಸು ಸ್ವಾಮಿ ಎದ್ದ. ಏನು ಮಾಡ್ತು ಬಟ್ಲೆ ಇತಮಾಕೆ ಕೊಲೋಸಿಯರ್ ಬುಕ್ಕದೋಗೆ 2 அதிகாரம் 2:15 கொலோசியர் 2:15 இத்தமாக்கிற தேவர் ஏனகாய் எத்தா அத்தன் பட்ல துறைத்தனங்களையும் அதிகாரங்களையும் உறிந்து கொண்டு வெளியரங்கமான கோலமாக்கி அவைகளின் மேல் சிலுவையிலே வெற்றி சிறந்தார். ಗೆತ್ಸೆಮನೆ ತೋಟದ ಅರಕ ಮಾಡಿ ಮುಡಿಚಿ ಸ್ವಾಮಿ ಯಾರು ಎದ್ದ ಏನಗಾய் ಎದ್ದ ಸಿಲುವೆಯಲ್ಲಿ வெற்றி சிறந்தார். ಗೆಬ್ಬುದು ಬೆಕ್ಕ ಎದ್ದ ಅತ್ತ ನೋಡಿ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದ ಅರಕ ಮಾಡಿ ಮುಡಿಚಿದೆ. ಸ್ವಾಮಿ ನೇರ ಸಿಲುವು ಹೋಗಿ ಅಲ್ಲಿ ಗೆದ್ದಾತ ನೋಡ್ನಿಯೋ. ಪ್ರಿಯಕರೇ, ಸ್ವಾಮಿ ಸಿಲುವಿನ ಮೇಲ್ வெற்றி சிறந்தார் ಅತ್ತಂದೇಗಿ ನೋಡ್ನಿಯೋ. ಗೆಬ್ಬುದು ಬೇಕಾಗಿ ಯೇಸು ಸ್ವಾಮಿ ಎದ್ದ ಅತ್ತ ನೋಡ್ನಿಯೋ. ನೀಯೋ ಎಲ್ಲೋ ಸ್ವಾಮಿ ಐನ ನಿನಗೆ ಜಯ ಆಡದೆ, ನೀ ಎಲ್ಲೋ ನಿನ್ನ ಆವಿಯೋ ಎಲ್ಲೋ ಅರಕ್ಕ ಮಾಡಿ ನೀ ಎಲ್ಲೋ ದೇವ್ರನ್ನ ಬಲವೋಡ ಎಲ್ಲೋ ನಿನಗೂ ಒಂದು ಜಯ ಆಡದೆ, வெற்றி ಆಡದೆ, ಜಯವೋಡೆ ಸ್ವಾಮಿ ಎದ್ದಂಗೆ ನೀವು ಎಬ್ಬುದು ಮುಡ್ದರ ಅತ್ತ ಬಂದು ನೋಡಿ ಪ್ರಿಯಕರೇ. ನಂಗೆ ಯಾರು ಎಬ್ಬುದು ಆವಿಯೋಗೆ ವಿಶ್ವಾಸದೋಗೆ ದೇವ್ರನ್ನ ಮಾತುದೋಗೆ ಯಾರು ಎಬ್ಬನಗ ದೇವ್ರನ್ನ ಬಲ ನಂಗೆ ಮೊರೆ ಒಳಿಪಟ್ರ ನಂಗೂ ಗೆದ್ದು ಬದುಕೋದಾಗ ಮುಡ್ದರ ಅತ್ನಿಗೆ ಯೇಸು ಸ್ವಾಮಿ ಎದ್ದಂಗೆ ನಂಗೂ ಎಲ್ಲ ಬೇಕೆ ಆಡದೆ ಪ್ರಿಯಕರೇ. ನೋಡ್ವಿ, குறிப்பிட்ட ಕಾಲದೊಳಗೆ ಸಿಮ್ಸೋನ್ ಎತ್ತಿದ ಮಟ್ಲೆ ಅವನೊಂದು ನಜರೇನ ಇದ್ದ. ಅವನ ಮೇಲೆ ದೊಡ್ಡೊಂದು ಅಭಿಷೇಕ ಕಟ್ಟಿತ್ತು. ಅಲ್ಲ ಅಮ್ಮ ಏನು ಮಾಡಿತು, ಆ ನಜರೇಯ ಅಭಿಷೇಕವ ಅಮ್ಮ ವೇಸ್ಟ್ ಮಾಡೋದು ನೋಡ್ನಿಯೋ, ಅಮ್ಮ ವೀನಡಿಸೋದು ನೋಡ್ನಿಯೋ. ಅಮ್ಮ ಬಂದು ಆ್ಯಕ್ಚುಲಿ ಮದುವೆ ಮಾಡೋಕೆ ಕೂಡೋದು ಇಲ್ಲಿಯಾ. ಅಲ್ಲೇ ಏನು ಮಾಡ ಬಟ್ಲೆ ಅಮ್ಮ ಬೇರೆ ಎಮುಗ್ರ ಸಲ ಹೋಗಿ ತಿಟ್ಟು ಪಡೋದನ್ನ ನೋಡ್ನಿಯೋ. ಅಮ್ಮ ನಿಂಚಿತ್ತು ಏಗೂ ಮಾಕನ ಎದ್ದನೇ ಆತ ನಿಂಚಿತ್ತು. ಅಲ್ಲ ಕಡೆಸೊಂದು ಜಾಮ್ ಬಂದಿತ್ತು. ಅಮ್ಮ ಎದ್ದನೇ ಮುಯರ್ಚಿ ಮಾಡಿತ್ತು. ಏನ ಬೇರೊಂದು ಎಮ್ಮತ್ತು ಸರ್ ಇದ್ದಾನೆ. ಅಮ್ಮ ಪಾಪ ಬುದ್ಧಿಬಿಟ್ಟ. ಅಲ್ಲಿ ಅವನ ಮಂಟೆ ಮೊಟ್ಟೆ ಹಾಕಿಬಿಟ್ರು. ಈಗ ಮುಂದೆ ಮಾಕನ ಎದ್ದನೆ ಟ್ರೈ ಮಾಡಿ ಎದ್ದನ ಎಬ್ಬುದು ಮುಡಿವಿಲೆ ಸೋತು ಹೋಗ್ಬಿಟ್ಟಮ್ಮ. ಯಾಕಂಬಟ್ಲೆ ಅವನ ಬಲ ಅವನ ಬಿಟ್ಟು ಹೋಯ್ಬಿಟ್ಟ ಆತ ನೋಡಿ. ನೀವು ಸಿಮ್ಸೋನ್ನ ಬಲ ಸಿಮ್ಸೋನ್ ಬಿಟ್ಟು ಹೋಯ್ಬಿಟ್ಟ. ತೇವಿಲಾದ ಪಾಪದಾಗ ಇಬ್ಬನಾಗ, ತಪ್ಪಾ ನೆಡಿ ಇಬ್ಬನಾಗ, ತಪ್ಪಾದ ನಟ್ಟುದಾಗ ಇಬ್ಬನಾಗ ಅವನ ಬಲ ಅವನ ಬಿಟ್ಟು ಹೋಯ್ಬಿಟ್ಟ ಪ್ರಿಯಕರೇ. ನಂಗೂ ತಪ್ಪಾದ ಅಡಿ ಇರ ಕೊಡೋದು, ತಪ್ಪಾದ ನಟ್ಟು ಅಡ ಕೊಡೋದು, ತಪ್ಪಾದ ಪಾಪದಾಗ ಇರ ಕೊಡೋದು, ನಂಗೆ ಬಲವ ನಂಗೆ ಎಳಂದೋ ಹೋಗವೇ ಕೊಡೋದು ಪ್ರಿಯಕರೇ. ನೋಡ್ವಿ, ಸಿಮ್ಸೋನು ತನ್ನ ಬಲವ ಎಳಂದೋಗಿ ಅವನು ಸೋತುಬಿಟ್ಟ ಆತ ನೋಡಿಯೋ. ಅಲ್ಲ ಯೇಸು ಮಾತಲ್ಲ, ಅರಕ ಮಾಡಿ ಏರ ಎದ್ದು ಬಲವೋಡ ಹೋಗಿ ಸಿಲುವಿಗೆ ಹೋಗಿ ಸಿಲುವಿಲೆ வெற்றி சிறந்தார் ಅತ್ ನೋಡಿಯೋ. ಸಿಲುವಿನ ಮೇಲೆ வெற்றி சிறந்தாರದಾಗಿ ತುರತನವ ಅಧಿಕಾರ ಉರಿಂದುಕೊಂಡು ಏನ ದೇವ್ರು ಗೆದ್ದ ಅತ್ತ ನೋಡಿ ಪ್ರಿಯಕರೇ. ದೇವ್ರು ಗೆಬ್ಬುದು ಬೇಕಾಯ್ತಾ. ಯೇಸು ಸ್ವಾಮಿ ಯಾರು ಎದ್ದ ಅತ್ತ ನೋಡಿಯೋ. ನಂಗೂ ಎದ್ದು ಗೆಬ್ಬುದು ಅಂತ ಸ್ವಾಮಿ ನಂಗೆ ಹೇಗುವ ಸತ್ಯ ಆ ದೇವರು ಆ ವಾಕ ತಂದುದಾನೆ ಅತ್ತಪ್ಪ ನಂಗೆ ಎಬ್ಬುದು ಪ್ರಿಯಕರೇ. ಯೇಸು ಸ್ವಾಮಿ ಎತ್ತೆ ಎದ್ದ ಅತ್ತ ಮಾತ್ರ ನೋಡಿಟ್ಟು ನಂಗೆ ಬಿರುಕೋ. ಸ್ವಾಮಿ ಎತ್ತೆ ಎದ್ದ, ದೇವ್ರು ಎತ್ತ ಬಲದಾಗ ಎದ್ದ. ಸ್ವಾಮಿ ಸರಟ್ಟ ಬಲ ಏನ ಅತ್ತ ಮಟ್ಲೆ ಒಂದು 3 ಜೋಲಿ ಆಗೋದಾಗ ನಾ ಆಸೆ ಬಿತ್ತೆ. 3 ಜೋಲಿ ನಂಗೆ ಧ್ಯಾನ ಮಾಡುವೋ ಇತಮಾಕೆ. ಸ್ವಾಮಿ ಎತ್ತ ಗೆದ್ದ, ಎತ್ತ ಬಲಾಟ ಗೆಬ್ಬುದುಗ ತನ್ನ ಸರಿ ಏನ ಬಲಾಟ ಆಡ್ದಾರ ಇತಮಾಕದ ಮಾತೀರ. 1 யோவான் ಬುಕ್ದೋಗೆ 1 யோவாನ್ಗೆ 4 அதிகாரம் முதல் மாத்து 6 மாத்து கிட்ட இத்தமாக்கிற தேவரு பரிசுத்த ஆவியானவர் மூலமாகி ಗೆದ್ದ ಅತ್ತ ನೋಡಿಯೋ. ஏன்னா உலகத்தில் இருக்கிறவனிலும் உங்களில் இருக்கிறவே பெரியவர் தீரா. ಪ್ರಿಯಕರ ಯೇಸು ಸ್ವಾಮಿ ಎತ್ತ ಗೆದ್ದ, ಆವಿಯಾದಕ್ಕೂರ್ನ ಬಲದೋಗೆ ಗೆದ್ದ ಅತ್ತ ನೋಡಿಯೋ. ಸ್ವಾಮಿ ಓಸು ದೇವ್ರ ಮೇಲೆ ಪರಿಸುತ್ತ ಆವಿಯಾದಕ್ಕಿದ್ದರು. ಆವಿಯಾದಕ್ಕೂರ್ನ ಬಲ ತನ್ನ ಮೇಲೆ ಅಟ್ಟುತ್ತು ನೋಡಿಯೋ. ಆವಿಯಾದಕ್ಕೂರ್ನ ಬಲದೋಗೆ ಯೇಸು ಸ್ವಾಮಿ ಗೆದ್ದ ಪ್ರಿಯಕರೇ. ನನಗೋಸು ನಿನಗೋಸು ಆವಿಯಾದಕ್ಕರೇ ಆವಿಯಾದಕ್ಕಿದ್ದಾರೆ
ಗೆದ್ದಾರೆ. ಎತ್ತ ಮಟ್ಲೆ ಸ್ವಾಮಿ மாத்தீரா, நீங்களே தேவனுடைய ஆலயமா இருக்கிறீர்கள் என்றும் உங்களுக்கு தேவனுடைய ஆவியானவர் வாசமாய் இருக்கிறார் என்றும் அறியீர்களா? ಅದು ಸ್ವಾಮಿ ಮಾತು ಕೇಳ್ತಾರ. ನಿನಗೋಸು ನನಗೋಸು ಪರಿಶುದ್ಧ ಆವಿಯಾದಕ್ಕೆ ಇದ್ದಾರೆ ಪ್ರಿಯಕರೇ. ಆಗ ಯೇಸು ಸ್ವಾಮಿ ಎತ್ತ ಗೆದ್ದ ಮಟ್ಲೆ ಎತ್ತ ಜಯವೈತಿತ್ತು ಏನ ಬಲದ ಗೆದ್ದ ಮಟ್ಲೆ ಪರಿಶುದ್ಧ ಆವಿಯಾದಕ್ಕೂರ್ನ ಬಲದ ಗೆದ್ದ ಆತ ನೋಡ್ನಿಯೋ. ಆವಿಯಾದಕ್ಕೂರ್ನ ಬಲ ನಿನಗೋಸು ದೇವರ ಆವಿಯಾದಕ್ಕಿದ್ದಾರೆ, ನಿನಗೋಸು ಸತ್ಯದ ಆವಿಯಾದಕ್ಕಿದ್ದಾರೆ. ಈ ಪ್ಯಾಸೇಜ್ ಜೊತೆಗೆ ಒಣ್ಣು ಯೋಬ 4వ ಅಧಿಕಾರದಾಗೆ ಮೊದಲ ಮತ್ತೊಂದು 6వ ಮಾತು ನೋಡ್ಲೆ ಒಲಗದಕ್ಕೆ ಬಾವಿಯಾದಕ್ಕೆ ದಾರ ನಿನಗೋಸಿ ಆ ಒಲಗದ ಬಾವಿ ಎತ್ತವಾವಿ ನಿನಗೋಸಿ ಬಾವಿಯಾದಕ್ಕೆ ಎತ್ತವಾವಿಯಾದಕ್ಕೆ ಅಲ್ಲಿ ವ್ಯತ್ಯಾಸ ಪಡ್ತಿ ಹೇಗೋದನ್ನ ನಂಗೆ ನೋಡ್ನಿಯೋ. ಒಲಗದೋಗೆ ಏನ ಒಲಗದೋಗೆ ಬೇರೆ ಆವಿ ಆಡದೆ ಒಲಗದೋಗೆ ಬೇರೆ ಆವಿ ನಿನಗೋಸು ನಿನಗೋಸು ಸತ್ಯದ ಆವಿ ಆಡ ಸ್ವಾಮಿನ ನಿನಗೋಸು ದೇವ ஆவியாதக்கிட்டார் நீனா ஏன்னா உலகத்தில் இருக்கிறவர்களும் உங்களில் இருக்கிறவர் பெரியவர் ஆத்து மாத்தாடினா. அதே சமயம் உலகதோಗೆ ಅಂಧಿಕ್ರಿಸ್ತನ ಆವಿಯಾಡದೆ ಉಲಗದೋಗೆ ವಂಚಕದ ಆವಿಯಾಡದೆ ಉಲಗದೋಗೆ ಏನ ಅನೇಕ ಅಸುತ್ತ ಆವಿಗೊಡದೆ ಆತ ಈ ಪ್ಯಾಸೇಜ್ ಓದಿ ನೀವು. ಉಲಗದೋಗೆ ಅನೇಕ ಅಸುತ್ತ ಆವಿಗಿದ್ದಾರೆ, ಉಲಗದೋಗೆ ವಂಚಕದ ಆವಿಗಿದ್ದಾರೆ, ಉಲಗದೋಗೆ ಏನ ಅಂಧಿಕ್ರಿಸ್ತನ ಆವಿಗಳು ಸಿಕ್ಕಿದ್ದು ನೋಡದೆ ಆತ ಈ ಪ್ಯಾಸೇಜ್ ಇರ ಅಲ್ಲಿ ಎನಗೋಸು ದೇವ್ರನ್ನ ಆವಿಯಾದಕ್ಕಿದ್ದಾರೆ, ಸತ್ಯದ ಆವಿಯಾದಕ್ಕಿದ್ದಾರೆ. ಆ ಆವಿಯಾದಕ್ಕೂರ್ನ ಬಲದೋಗೆ ನಂಗೆ ಗೆಬ್ಬದು ಮುಡಿದರ ಆತನಿಗೆ ಆವಿಯಾದಕ್ಕೂರ್ನ ಬಲ ನಂಗೆ ಗೆದ್ದು ಬದುಕೋ ನಂಗೆ ಮಾಡ್ರ ಪ್ರಿಯಕರೇ. ಆವಿಯಾದಕ್ಕೂರ್ನ ಬಲ ನಂಗೆ ಗೆಬ್ಬಂಗ ಮಾಡ್ರ. ಆವಿಯಾದಕ್ಕೆ ಬಲ ತಬಟ್ಲೆ ಏದೋ ನಂಗೆ ಆದಿವಾರಸಿನ ಹೋಗಿ ಒಂದು 4 ಕಥೆ ಆಡಿ ಒಂದು 4 ಕಣ್ಣಿಯ ಭಾಷೆ ಆಡಿಟ್ಟು ಕೈಯ ತಟ್ಟು ಹೋಗುದು ಅತ್ತೆ ನಿಂಚೆ ಕೊಡೋದು, ಅದನ್ನ ಅತ್ತೆ ಮಾಟು ಪಡ್ತಾ ಕೊಡೋದು ಅತ್ತೆ ಅಲ್ಲ. ಆವಿಯಾದಕ್ಕೆ ದಾರ್ಥ ಬಟ್ಲೆ ಏನ ಆವಿಯಾದಕ್ಕೂರ್ನ ಬಲ ನಂಗೆ ಗೆದ್ದು ಬದುಕೋ ನಂಗೆ ಮಾಡ್ರ. ಆವಿಯಾದ ಬುರುದೆ 4 ಕಥೆ ಆಟ ಹೋಗೋದಲ್ಲ. ನಂಗೆ ಆದಿವಾರ ಚರ್ಚ್ಗೊಟ್ಟಿಯೋ ಏನೋ ಆರಾಧನೆ ಮಾಡ್ತೀಯೋ ಆವಿಯೋಗೆ ಒಂದು 4 ಕಣ್ಣಿಯ ಭಾಷೆ ಆಡಿ ಅತ್ತಲ್ಲ ಅದನ್ನು ದಾಟಿ ಆವಿಯಾದಕ್ಕೂರ್ನ ಬಲ ಏನೋ ಈ ಒಲಗದಾಗ ಬಪ್ಪ ಈ ಒಲಗದ ಹೋಗಿ ನಂಗೆ ಬಪ್ಪ ಎಲ್ಲ ಸವಾಲುಗಳು ಬಿಡ ನಂಗೂಸಿ ಆವಿಯಾದಕ್ಕೂರ್ನ ಬಲ ದೊಡ್ಡದು ಪ್ರಿಯಕರೇ. ಅದೆಲ್ಲ ಗೆಬ್ಬ ಬಲವ ಈ ಒಲಗದಾಗ ಬಪ್ಪ ಸವಾಲಲ್ಲವ ಗೆಬ್ಬ ಬಲವ ಪರಿಶುದ್ಧ ಆವಿಯಾದವಕ್ಕ ನಂಗೋಸಿ ಬಿತ್ತಾರೆ. ಆವಿಯಾದಕ್ಕೂರ್ನ ಬಲದೋಗತ್ತ ನಿಂಗೆ ಮೇಲ್ಕೊಳ್ಳೋದು ಮುಡಿದರ ಅತಾಪನಗ ಆವಿಯಾದಕ್ಕೂರ್ನ ಬಲದೋಗೆ ಯೇಸು ಸ್ವಾಮಿ ಗೆದ್ದ ನೋಡಿ ನೀವು. ಎರಡಾವುದು ಯೇಸು ಸ್ವಾಮಿ ಎತ್ತ ಗೆದ್ದ ಮಟ್ಲೆ ಇತಮಾಕೆ ಎಬ್ರಿಯರ್ ಬುಕ್ದೋಗೆ 2వ ಅಧಿಕಾರ 14 ಮತ್ತು ಇತಮಾಕೇರ ಏನ 14 ಮತ್ತು ಇತಮಾಕೇರ அவரும் அவர்களைப் போல மாம்சத்தையும் இரத்தத்தையும் உடையவரானார். மரணத்துக்கு அதிகாரியாகிய பிசாசானவனை தமது மரணத்தினாலே அழிக்கும்படி கீர்த்தீரா. மரணத்துக்கு அதிகாரியாகிய பிசாசானவனை தமது மரணத்தினாலே அழிக்கும்படிக்கு ಅತ್ತಂಬ ಏನಂಬ ಪಿಸಾಸಿ ಮರಣಗ ಅಧಿಪತಿಯಂಬ ತಾನು ಸತ್ತ ಏನ ತನ್ನ ಸಾವಂತ ಅದನ್ನು ಗೆದ್ದ ಆತನು ನೀವು ಅತ್ತಂಬ ಅರ್ಥ ಏನ ಯೇಸುಸ್ವಾಮಿ ಸಿಲುವೆಯೋಗ ಸಾವುದು ಅತ್ತಂಬುದು ಈ ಒಲಗಗ ಪರಿಹಾರ ಮಾಡೋದು ಅತ್ತಂಬುದು ಅಪ್ಪನ ಸಿತ್ತವಾಗಿದ್ದು ಯೇಸುಸ್ವಾಮಿ ಗೆದ್ದಾತ ನೋಡಿ ನೀವು. ಇಲ್ಲಿ ಅವಂತಿಲ್ ಹೀರ ಏನ ಮರಣத்துக்கு அதிகாரியாகி பிசாசானவனை தமது மரணத்தினாலே அழிக்கும்படிக்கு நேர ತನ್ನ ಸಾವು ಮೂಲಿವಾಗಿ ಶತ್ರುವ ಪಿಸಾಸ ಅಳಿಚೋದು ಅತಂಬಟ್ಲೆ ಯೇಸುಸ್ವಾಮಿ ಏನು ಮಾಡ್ತು ಬಟ್ಲೆ ಅತಂಬಟ್ಲೆ ಅರ್ಥ ಏನಂತ ಬಟ್ಲೆ ಅಮ್ಮನ ಅಳಿಚೋತಾ ಅಪ್ಪನ ಸಿತ್ತ ಯೇಸುಸ್ವಾಮಿ ಪರಿಹಾರ ಮಾಡುತ್ತಾ ಅಪ್ಪನ ಸಿತ್ತ ಸಿಲುವೆಯೋಗೆ ಜೀವ ಬಲಿಯಾಗಿ ಯೇಸುಸ್ವಾಮಿ ಈ ಮುಳು ಮನುಕ್ಕೊಳಗಬೇಕಾಗಿ ಈ ಮುಳು ದೇಶಗ ಒಳಗಬೇಕಾಗಿ ತನ್ನ ಒಪ್ಪಿಸಿಕೊಡುತ್ತಾ ಅಪ್ಪನ ಸಿತ್ತ. ಆಗ ದೇವರು ಯೇಸುಸ್ವಾಮಿ ಎತ್ತ ಗೆದ್ದ ಒಂದು ಪರಿಶುದ್ಧ ಆತ್ಮನ ಬಲದೋಗಿ ಗೆದ್ದ. ಎರಡಾவது ಅಪ್ಪನ ಸಿತ್ತವಾಗಿ ತಾ ಗೆದ್ದಾತ ನೋಡಿ ಪ್ರಿಯಕರೇ. ದೇವರು ಅಪ್ಪನ ಸಿತ್ತವ ಗೆದ್ದು ಜಯವೈತಿತ್ತು ನೋಡಿ ನೀವು. ಅಪ್ಪನ ಸಿತ್ತ ಏನು ಇಟ್ಟುಂದೇ ಇತ್ತು ಅಪ್ಪನ ಸಿತ್ತ ಇದೋ ಉಮ್ಮಡಿ ಸಿತ್ತಿನ ಬಿಡಿ ಸೇಯೇ ವರಿಗರೇ ಅಂತಗಿ ಯೇಸು ಬಂದ ಏನಾ ನನಗೆ ನಿಂಗೆ ಅರಿಯಾದ ಒಂದು ಭೋಜನ ನನಗೆ ಅಡದೆ ಅತ್ತೆ ಇತ್ತು. ಆಗ ಅಪ್ಪನ ಸಿತ್ತ ಯೇಸುಸ್ವಾಮಿ ಇಟ್ಟಾತೆ ಅಟ್ಟು ಪ್ರಿಯಕರೇ. ಅಪ್ಪನ ಸಿತ್ತವಾಗಿದ್ದು ಯೇಸುಸ್ವಾಮಿ ಗೆದ್ದ ಆತ ನೋಡಿ ನೀವು. 3வது ಸ್ವಾಮಿ ಎತ್ತ ಗೆದ್ದ ಆತನಿಗೆ ಅದೇ ಲೂಕ ಬುಕ್ಕುದಾಗೆ 24 அதிகாரದಾಗೆ 44 46 இத்தமாக்கேர அவர்களை நோக்கி மோசேயின் நியாய பிரமாணத்திலும் தீர்க்கதரிசிகளின் ஆகமங்களிலும் சங்கீதங்களிலும் என்னை குறித்து எழுதிக்கிறவெல்லாம் நிறைவேற வேண்டியது என்று நான் உங்களோடு இருக்கும்போது உங்களுக்கு சொல்லிக் கொண்டு வந்த ವಿಶೇಷಗಳು ಇವೆಗಳೇ ಅತ್ನಿಗೆ ಯೇಸುಸ್ವಾಮಿ ಸಾವು ಪತಿಯನ್ನ ಎನ್ನವ ಕುರಿತು ಮೋಸೆಯ ಆಗಮದೊಗಿಯು ಸಂಗೀತದೊಗಿಯು ನ್ಯಾಯ ಪ್ರಮಾಣದೊಗಿಯು ಬರ್ತಡತ್ತವ ಅದೆಲ್ಲ நிறைவேறಬೇಕಾಗಿತ್ತು ಅತ್ನಿನ. அது 46 ಮತ್ತು இத்தமாக்கினா எழுதியிருக்கிறபடி கிறிஸ்து பாடுபடவும் 3ஆம் நாளில் மரித்தோரிலிருந்து எழுந்திருக்கும் வேண்டியதா இருந்தது. எழுதியிருக்கிறபடி ಅತ್ನಿಗೆ ಸ್ವಾಮಿ ದೇವರನ ವಾರ್ತೆಯ ಮೂಲಿವಾಗಿ ಗೆದ್ದನ ಪತಿ ಮಾತಾಡೋಣ. ದೇವರು ಯೇಸುಸ್ವಾಮಿ ಏನ ಪತಿನ எழுதியிருக்கிறபடி ಅತ್ನಿನ எழுதியிருக்கிறபடி ಮೋಸೆಯ ನ್ಯಾಯ ಪ್ರಮಾಣದೊಗಿಯು ದೀರ್ಘಸಿ ಆಗಮದೊಗಿಯು ಸಂಗೀತದೊಗಿಯು ಏನ ಕುರಿತು ಬರ್ದಂಗೇತ ಅತ್ನಿನ. ಆಗ ದೇವ್ರು ಎತ್ತ ಗೆದ್ದ ಮಟ್ಲೆ ಏನ ದೇವ್ರನ ವಾರ್ತೆಯು ಬೀತು ಎಲ್ಲ ಗೆದ್ದ ಅತ್ತ ನೋಡಿಯೋ. ಯೇಸುಸ್ವಾಮಿಗೋಸು ಆವಿಯಾದಕ್ಕಿದ್ದರು, ಯೇಸುಸ್ವಾಮಿಗೋಸು ದೇವ್ರನ್ನ ಸಿತ್ತಾಟಿತು, ಯೇಸುಸ್ವಾಮಿಗೋಸು ಅಪ್ಪನ ವಾರ್ತೆ ದೇವ್ರನ್ನ ವಾರ್ತೆ ಅಟ್ಟಿತು ನೋಡಿಯೋ. ಅದನ್ನ ಬೀತುತ್ತಾ ಯೇಸುಸ್ವಾಮಿ ಗೆದ್ದ ಪ್ರಿಯಕರೇ. ದೇವರು ಅದನ್ನ ಬೀತ ಗೆದ್ದ ನೋಡಿಯೋ.
ಇಂದು ಸ್ವಾಮಿ ಎದ್ದ ಗೆತ್ಸೆಮನೆ ತೋಟದಾಗೆ ಅರಕ ಮಾಡಿ ಎದ್ದು ಹೋಗಿ ಗೆದ್ದಾತ ನೋಡಿ ನೀವು ಎಲ್ಲೂ ಸ್ವಾಮಿ ಜಯವ ತನ್ನನ್ನು ನೀನು ಆವಿಯೋಗಿ ಎಲ್ಲೂ ಪ್ರಿಯಾದಕ್ರೆ ನೀವು ಎಲ್ಲಿವಿ ನಂಗೆ ಎಬ್ಬನಗ ಗೆಬ್ಬದು ಮುಡಿದ್ರ ನೀ ಎಬ್ಬನಗ வெற்றி நிச்சயவாயாடದೆ ದೇವರು ನೆற்றும் ಇಂಜುம் ಮಾರಾದವರನ್ನು ನೀವು ಅಂದು ಇಂದು ಮಾರಾದ ದೇವರೈತಿದ್ದಾನೆ ಅಂದು ಎಂದಿಗೂ ಮಾರಾದ ಮರಿತಿದ್ದಾನೆ ಆತಪ್ಪನ ಎಬ್ಬನಗ ನಂಗೆ ಎಲ್ಲ ಗೆದ್ದು ಬದುಕೋದು ಮುಡಿದರ ಆತ ಬಂದು ನೋಡಿ ನೀವು ಪ್ರಿಯಕರೇ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಾಗೆ ಎದ್ದು ಹೋತು ಸೋಪದ ಬೇಕಾ ಒಪ್ಪಿಲೆ ಏದೋ ಏನ ಪಿಲಾತನ ಅರಣ್ಮನೆ ಹೋಗಿ ಸೋಪದ ಬೇಕಾ ಒಪ್ಪಿಲೆ ಕಲ್ವಾರಿ ಹೋಗಿ ಗೆಬ್ಬುದು ಬೇಕಾಯಿ ಯೇಸು ಸ್ವಾಮಿ ಹೋತು ಆತ ನೋಡಿ ನೀವು ಅದೇ ಜೈವ ತನ್ನನ್ನು ಯೇಸು ಸ್ವಾಮಿ ಗೆದ್ದುದು ಒಂದು ಪರಿಶುದ್ಧಾತ್ಮನ ಬಲದೋ ಗೆದ್ದ ಎರಡಾவது ದೇವ್ರನ್ನ ಸಿತ್ತ ಗೆವುದು ಗೆದ್ದ ಮೂರಾவது ದೇವ್ರನ್ನ ವಾರ್ತೆ ಬೀತು ಗೆದ್ದ ನೋಡಿ ನೀವು ಅತಪ್ಪನಾಗ ಇದು ನಂಗೂ ಗೆಬ್ಬುದು ದಾರಿ ಅದಪ್ಪನ ಅರಕ ಮಾಡುವ ನಂಟಿ ದೇವ್ರೇ ಯೇಸು ಸ್ವಾಮಿ ನಾಮದೋಗೆ ನಮ್ಮ ಮಾತು ಬೇಕೆ ಸ್ತೋತ್ರಿನ ಸ್ವಾಮಿ ಗೆತ್ಸೆಮನೆ ತೋಟದೋಗೆ ಯೇಸು ಸ್ವಾಮಿ ಅರಕ ಮಾಡಿ ಮುಡಿಸಿ ಎದ್ದು ಹೋತು ನೋಡಿ ಸ್ವಾಮಿ ಏನಗಾಯ್ದ ಬಟ್ಲೆ ಸಿಲುವೆಯೋಗೆ ದೇವರೇ ವೆಟ್ಟಿ ಸಿರಂದಾರ್ತೇಹಿ ಗೆಬ್ಬುದು ಬೇಕೆ ಹೋತು ಸ್ವಾಮಿ ದೇವರೇ ಪಿಲಾತನ ಅರಮನೆ ಸೋಪುದು ಗಾಯಲ್ಲ ಸಿಲುವೆ ಗೆಬ್ಬುದು ಹೋತು ಸ್ವಾಮಿ ಗೆಬ್ಬುದು ದಾರಿ ಏನತ್ತಿ ನೋಡಿದೀವಿ ಸ್ವಾಮಿ ಅದು ದೇವರೇ ಯೇಸು ಸ್ವಾಮಿ ಆವಿಯಕೂರ್ನ ಬಲದೋ ಗೆದ್ದ ದೇವರ ಸಿತ್ತವಾಗಿಯುವುದು ಗೆದ್ದ ದೇವರೇ ವಾರ್ತೆ ಕೊಂಡು ಗೆದ್ದ ಅದೇ ಮಕ್ಕಿ ಹೆಂಗವು ಏರೆದ್ದು ಸ್ವಾಮಿ ದೇವರೇ ಆವಿಯಕೂರ್ನ ಬಲದೋಗೆ ಅಪ್ಪನ ಸಿದ್ಧವಾಗಿ ಇದು ದೇವರನ್ನ ವಾರ್ತೆಯ ಮೂಲವಾಗಿ ಗೆದ್ದು ಬದುಕುವುದು ಒತ್ತಾಸ ಮಾಡಿದರ ಕಮಾಂಡೆ ಆಶೀರ್ವದಿಸುಂದೇಗಿ ನಂಜಿಯೇಗಿ ಯೇಸು ಸ್ವಾಮಿ ನಾ ಮೂಲವಾಗಿ ಯಾರಕ್ಕೆ ಕೇಳ್ತೀನಿ ದೇವರೇ ಆಮೇನ್ ಸ್ವಾಮಿನಿಗೆ ವರಿಸಲಿ ಪ್ರಿಯಾವಕರೇ ಆಮೇನ್.